ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. 201ನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಏಂಜಲ್ ಜಲಪಾತ. ಏಂಜಲ್ ಜಲಪಾತವು ವಿಶ್ವದ ಅತಿ ಎತ್ತರದ ಜಲಪಾತವಾಗಿದೆ. ಈ ಜಲಪಾತದ ಎತ್ತರ ನೋಡ್ತಾ ಬರೋದಾದರೆ 974 ಮೀಟರ್. ಎಷ್ಟು? 974 ಮೀಟರ್. ನೆಕ್ಸ್ಟ್, ಜೋಗ ಜಲಪಾತದ ಬಗ್ಗೆ ನೋಡ್ತಾ ಬರೋದಾದರೆ ಜೋಗ ಜಲಪಾತವು ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ನದಿ? ಶರಾವತಿ ನದಿ. ಈ ಜೋಗ ಜಲಪಾತವು ಭಾರತ ದೇಶದ ಅತಿ ಎತ್ತರದ ಜಲಪಾತವಾಗಿದೆ. ಈ ಜೋಗ ಜಲಪಾತ ಕಂಡುಬರುವುದು ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಿದೆ. ಈ ಜೋಗ ಜಲಪಾತವನ್ನು ಸ್ಥಳೀಯ ಜನರು ಏನಂತ ಕರೀತಾರೆ ಅಂದರೆ ಗೇರುಸೊಪ್ಪ ಜಲಪಾತ ಅಂತ ಕರೀತಾರೆ. ಏನಂತ ಕರೀತಾರೆ? ಗೇರುಸೊಪ್ಪ ಜಲಪಾತ. ಅದೇ ರೀತಿಯಾಗಿ ಕುಂಚಿಕಲ್ ಜಲಪಾತದ ಬಗ್ಗೆ ನೋಡ್ತಾ ಬರೋದಾದರೆ ಕುಂಚಿಕಲ್ ಜಲಪಾತವು ವರಾಹಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ನದಿ? ವರಾಹಿ ನದಿ. ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ, ಯಾವ ನದಿ? ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ. ನೆಕ್ಸ್ಟ್, ಏಂಜಲ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಚುರನ್ ನದಿಯಿಂದ ನಿರ್ಮಾಣಗೊಂಡಿದೆ. ಈ ಚುರನ್ ನದಿಯಿಂದ ನಿರ್ಮಾಣಗೊಂಡ ಏಂಜಲ್ ಜಲಪಾತವು 974 ಮೀಟರ್ ಎತ್ತರವಾಗಿದೆ. ಚುರನ್ ನದಿಯು ಯಾವ ನದಿಯ ಉಪನದಿ ಅಂದರೆ ಓರಿನೋಕೋ ನದಿಯ ಉಪನದಿಯೇ ಚುರನ್ ನದಿಯಾಗಿದೆ. ನೆಕ್ಸ್ಟ್, ದಕ್ಷಿಣ ಅಮೆರಿಕ ಖಂಡದ ಅತಿ ಎತ್ತರದ ಶಿಖರ. ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಅಕಂಕಾಗುವಾ. ಮೌಂಟ್ ಅಕಂಕಾಗುವಾ ಇದು ದಕ್ಷಿಣ ಅಮೆರಿಕ ಖಂಡದ ಅತಿ ಎತ್ತರದ ಶಿಖರವಾಗಿದೆ. ಇದರ ಎತ್ತರ ನೋಡ್ತಾ ಬರೋದಾದರೆ 6960 ಮೀಟರ್ ಇದರ ಎತ್ತರ. ಎಷ್ಟು? 6960 ಮೀಟರ್. ಈ ಮೌಂಟ್ ಅಕಂಕಾಗುವಾ ಯಾವ ದೇಶಗಳ ಮಧ್ಯೆ ಕಂಡುಬರ್ತೈತಪ್ಪ ಅಂದರೆ ಅರ್ಜೆಂಟೈನಾ ಮತ್ತು ಚಿಲಿ. ಯಾವ ದೇಶ? ಅರ್ಜೆಂಟೈನಾ ಮತ್ತು ಇನ್ನೊಂದು ಯಾವ ದೇಶ? ಚಿಲಿ ದೇಶ. ಇವೆರಡರ ನಡುವೆ ಕಂಡುಬರ್ತೈತಿ. ನೆಕ್ಸ್ಟ್, ಮೌಂಟ್ ಮ್ಯಾಕಿನ್ಲೆ ಎಂಬ ಪರ್ವತ ಇದು ಏನಪ್ಪ ಅಂದರೆ ಉತ್ತರ ಅಮೆರಿಕಾ ಖಂಡದ, ಯಾವ ಅಮೆರಿಕಾ? ಉತ್ತರ ಅಮೆರಿಕಾ ಖಂಡದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಮ್ಯಾಕಿನ್ಲೆ. ಅದೇ ರೀತಿಯಾಗಿ ಮೌಂಟ್ ಎವರೆಸ್ಟ್ ಇದು ಪ್ರಪಂಚದ ಅತಿ ಎತ್ತರದ ಶಿಖರ ಮತ್ತು ಏಷ್ಯಾದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವುದು ನೇಪಾಳ ಮತ್ತು ಟಿಬೆಟ್ನ ಮಧ್ಯಭಾಗದಲ್ಲಿ. ಈ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8848.86 ಮೀಟರ್ ಎತ್ತರ. ಅದೇ ರೀತಿಯಾಗಿ ಮೌಂಟ್ ಕಿಲಿಮಾಂಜರೋ ಬಗ್ಗೆ ನೋಡ್ತಾ ಬರೋದಾದರೆ ಮೌಂಟ್ ಕಿಲಿಮಾಂಜರೋ ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ. ಯಾವ ಖಂಡ? ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ. ಈ ಮೌಂಟ್ ಕಿಲಿಮಾಂಜರೋ ಕಂಡುಬರುವುದು ಎಲ್ಲಪ್ಪ ಅಂದರೆ ತಾಂಜೇನಿಯಾ ದೇಶದಲ್ಲಿ. ಯಾವ ದೇಶ? ತಾಂಜೇನಿಯಾ ದೇಶದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ಪ್ರಪಂಚದಲ್ಲೇ ಅತಿ ಎತ್ತರದಲ್ಲಿರುವ ಸರೋವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಟಿಟಿಕಾಕ್ ಸರೋವರ. ಟಿಟಿಕಾಕ್ ಸರೋವರವು ಪ್ರಪಂಚದಲ್ಲೇ ಅತಿ ಎತ್ತರವಾದ ಸರೋವರವಾಗಿದೆ. ಈ ಟಿಟಿಕಾಕ್ ಸರೋವರ ಯಾವ ದೇಶದಲ್ಲಿ ಕಂಡುಬರ್ತೈತಪ್ಪ ಅಂದರೆ ಬೋಲಿವಿಯಾ ದೇಶದಲ್ಲಿ. ಎಲ್ಲಿ? ಬೋಲಿವಿಯಾ ದೇಶದಲ್ಲಿ ಈ ಟಿಟಿಕಾಕ್ ಸರೋವರ ಕಂಡುಬರ್ತೈತಿ. ಅದೇ ರೀತಿಯಾಗಿ ಸುಪೀರಿಯರ್ ಸರೋವರದ ಬಗ್ಗೆ ನೋಡ್ತಾ ಬರೋದಾದರೆ ಸುಪೀರಿಯರ್ ಸರೋವರವು ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ. ನೆಕ್ಸ್ಟ್, ಲೂನಾರ್ ಸರೋವರದ ಬಗ್ಗೆ ನೋಡ್ತಾ ಬರೋದಾದರೆ ಲೂನಾರ್ ಸರೋವರವು ಉಲ್ಕೆಗಳಿಂದ ನಿರ್ಮಾಣಗೊಂಡ ಸರೋವರವಾಗಿದೆ. ಈ ಲೂನಾರ್ ಸರೋವರ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತೈತಿ. ಚಿಲ್ಕಾ ಸರೋವರದ ಬಗ್ಗೆ ನೋಡ್ತಾ ಬರೋದಾದರೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತೈತಿ. ಅಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಸರೋವರ ಕಂಡು ಬರ್ತೈತಿ. ಚಿಲ್ಕಾ ಸರೋವರವು ಪ್ರಪಂಚದ ಅತಿ ದೊಡ್ಡ ಏನಪ್ಪ ಅಂದರೆ ಉಪ್ಪು ನೀರಿನ ಸರೋವರ. ಯಾವುದು? ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ ಸರೋವರ. ಇದು ಕಂಡುಬರುವುದು ಒಡಿಸ್ಸಾ ರಾಜ್ಯದಲ್ಲಿ. ನೆಕ್ಸ್ಟ್, ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುವ ಅತಿ ಉದ್ದದ ನದಿ. ಇದಕ್ಕೆ ಸರಿಯಾದ ಉತ್ತರ ಅಮೆಜಾನ್ ನದಿ. ಅಮೆಜಾನ್ ನದಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುವ ಅತಿ ಉದ್ದದ ನದಿ ಮತ್ತು ಇದು ಏನಪ್ಪ ಅಂದರೆ ಪ್ರಪಂಚದ ಅತಿ ದೊಡ್ಡ ನದಿ. ಹೌದಾ? ನೈಲ್ ನದಿ ಪ್ರಪಂಚದ ಅತಿ ಉದ್ದವಾದ ನದಿಯಾದರೆ ಅಮೆಜಾನ್ ನದಿ ಅತಿ ದೊಡ್ಡ ನದಿಯಾಗಿದೆ. ಗಂಗಾ ನದಿಯು ಭಾರತದ ಅತಿ ಉದ್ದದ ನದಿ.
ಸಿಂಧೂ ನದಿಯು ಪಾಕಿಸ್ತಾನದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ನದಿಯಾಗಿದೆ. ನೆಕ್ಸ್ಟ್, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಳುವ ಪರಿಸರಣ ಮಳೆ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಅಂದರೆ 4 ಗಂಟೆಯ ಮಳೆ, ಚಹಾ ವಿರಾಮದ ಮಳೆ ಮತ್ತು ಅಪರಾಹ್ನದ ಮಳೆ ಅಂತೇಳಿ ಕರೀತಾರೆ. ಯಾವುದನ್ನು? ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಳುವಂಥ ಪರಿಸರಣ ಮಳೆಯನ್ನು. ನೋಡಿ ಫ್ರೆಂಡ್ಸ್, ಭೂಮಿಯನ್ನು ನೋಡಿದಾಗ ಸಮಭಾಜಕ ವೃತ್ತ ಇಲ್ಲಿ ಬರ್ತೈತಿ, ಹೌದಾ? ಮೇಲೆ ಬರೋದು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಕೆಳಗೆ ಬರೋದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇದು 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಇದನ್ನು ಸಮಭಾಜಕ ವೃತ್ತ ಅಥವಾ ಡೋಲ್ಡ್ರಮ್ ಅಂತ ಕರಿತೀವಿ. ಯಾವುದನ್ನು? ಈ ಭಾಗವನ್ನು, ಹೌದಾ? ಈ ಸಮಭಾಜಕ ವೃತ್ತದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವೆ. ಹೆಂಗೆ ಬೀಳ್ತಾವೆ? ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದರಿಂದ ಇಲ್ಲೇನಾಗ್ತೈತಿ, ಇಲ್ಲಿರುವಂಥ ನೀರು ಏನಾಗ್ತೈತಿ ಆವಿಯಾಗಿ ಅಲ್ಲೇ ಆವಿಯಾಗಿ ಏನಾಗ್ತೈತಿ ಸಾಯಂಕಾಲದ ವೇಳೆಗೆ ಮಳೆಯಾಗಿ ಬೀಳ್ತೈತಿ. ಅಂದರೆ ಸೂರ್ಯನ ಕಿರಣಗಳಿಂದ ಆವಿಯಾಗಿ ಮೋಡವಾಗಿ ಸಾಯಂಕಾಲದ ವೇಳೆಗೆ ಅದೇ ಪ್ರದೇಶದಲ್ಲಿ ಮಳೆಯಾಗಿ ಬೀಳ್ತೈತಿ. ಅದನ್ನು ಏನಂತ ಕರೀತಾರೆ? ಪರಿಸರಣ ಮಳೆ ಅಂತ ಕರೀತಾರೆ. ಇದು ಯಾವಾಗ ಉಂಟಾಗ್ತೈತಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಉಂಟಾಗ್ತೈತಿ. ಯಾವಾಗ? ಬೇಸಿಗೆ ಕಾಲದಲ್ಲಿ, ಹೌದಾ? ನೆಕ್ಸ್ಟ್, ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಟಕಾಮ ಮರುಭೂಮಿ. ಅಟಕಾಮ ಮರುಭೂಮಿಯು ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ. ಈ ಅಟಕಾಮ ಮರುಭೂಮಿಯ ವಿಶೇಷತೆ ನೋಡ್ತಾ ಬರೋದಾದರೆ 200 ವರ್ಷ ಆಯ್ತತ್ತೆ ಇಲ್ಲಿ ಮಳೆನೇ ಬಿದ್ದಿಲ್ಲ. ಅಂದರೆ 200 ವರ್ಷಗಳಿಂದ ಇಲ್ಲಿ ಮಳೆನೇ ಆಗಿಲ್ಲ. ಎಲ್ಲಿ? ಅಟಕಾಮ ಮರುಭೂಮಿಯಲ್ಲಿ. ಅಟಕಾಮ ಮರುಭೂಮಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಇದು ಚಿಲಿ ದೇಶದಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಚಿಲಿ ದೇಶದಲ್ಲಿ. ಅದೇ ರೀತಿಯಾಗಿ ಸಹರಾ ಮರುಭೂಮಿಯ ಬಗ್ಗೆ ನೋಡ್ತಾ ಬರೋದಾದರೆ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಅದೇ ರೀತಿಯಾಗಿ ಥಾರ್ ಮರುಭೂಮಿ, ಇದು ಭಾರತದ ಅತಿ ದೊಡ್ಡ ಮರುಭೂಮಿ. ಭಾರತದಲ್ಲಿ ಕಂಡುಬರುವ ಅತಿ ದೊಡ್ಡ ಮರುಭೂಮಿ ಯಾವುದು? ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ 4 ರಾಜ್ಯಗಳಲ್ಲಿ ಕಂಡು ಬರ್ತೈತಿ. ಎಷ್ಟು ರಾಜ್ಯ? 4 ರಾಜ್ಯ. ಅದೇ ರೀತಿಯಾಗಿ ಟಿಬೆಟ್ ಪ್ರಸ್ಥಭೂಮಿ, ಇದು ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಯಾವುದು? ಟಿಬೆಟ್ ಪ್ರಸ್ಥಭೂಮಿ. ನೆಕ್ಸ್ಟ್, ಬ್ರೆಜಿಲ್ ದೇಶದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕಾಂಪಾಸ್ ಎಂದು ಕರೆಯುತ್ತಾರೆ. ನೋಡಿ ಫ್ರೆಂಡ್ಸ್, ಬ್ರೆಜಿಲ್ ದೇಶದ ಹುಲ್ಲುಗಾವಲನ್ನು ಕಾಂಪಾಸ್ ಅಂತೇಳಿ ಕರೀತಾರೆ, ಹೌದಾ? ಲಾನೋಸ್ ಎಂಬುದು ಯಾವ ದೇಶದ ಹುಲ್ಲುಗಾವಲಪ್ಪ ಅಂದರೆ ವೆನಿಜುವೆಲಾ. ಯಾವುದು? ವೆನಿಜುಲಾದ ಹುಲ್ಲುಗಾವಲಿನ ಹೆಸರು ಲಾನೋಸ್. ನೆಕ್ಸ್ಟ್, ಪಂಪಾಸ್ ಎಂಬ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅರ್ಜೆಂಟೈನಾ. ಅರ್ಜೆಂಟೈನಾ ದೇಶದಲ್ಲಿ ಪಂಪಾಸ್ ಎಂಬ ಹುಲ್ಲುಗಾವಲು ಕಂಡುಬರುತ್ತದೆ. ಪಕ್ಷಿಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾ. ನೋಡಿ ಫ್ರೆಂಡ್ಸ್, ದಕ್ಷಿಣ ಅಮೇರಿಕಾ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ. ಮತ್ತು ಇನ್ನೊಂದು ಹೆಸರಿನಿಂದ ಕರೀತಾರೆ, ಏನಪ್ಪ ಅಂದ್ರೆ ಹುಲ್ಲುಗಾವಲಿನ ನಾಡು ಅಂತ ಕರೀತಾರೆ. ಏನು? ಹುಲ್ಲುಗಾವಲಿನ ನಾಡು. ಯಾವುದು? ದಕ್ಷಿಣ ಅಮೇರಿಕಾ ಖಂಡ. ಏಷ್ಯಾ ಖಂಡವನ್ನು ಏನಂತ ಕರೀತಾರಪ್ಪ ಅಂದರೆ ವೈಪರೀತ್ಯಗಳ ಖಂಡ. ಏನಂತ ಕರೀತಾರೆ? ವೈಪರೀತ್ಯಗಳ ಖಂಡ ಅಂತ ಕರೀತಾರೆ. ಯಾವುದನ್ನು? ಏಷ್ಯಾ ಖಂಡವನ್ನು. ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ. ಕಗ್ಗತ್ತಲೆಯ ಖಂಡ ಯಾವುದು? ಆಫ್ರಿಕಾ ಖಂಡ. ನೆಕ್ಸ್ಟ್, ವಿಶ್ವದಲ್ಲೇ ಅತಿ ಅಪಾಯಕಾರಿಯಾದಂಥ ಮೀನು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಫಿರಾನ್. ಫಿರಾನ್ ಎಂಬ ಮೀನು ವಿಶ್ವದಲ್ಲೇ ಅತಿ ಅಪಾಯಕಾರಿಯಾದಂಥ ಮೀನು. ಫಿರಾನ್ ಅಥವಾ ಫಿರೇನ್ ಅಂತ ಕರಿತೀವಿ, ಹೌದಾ? ಈ ಮೀನು ಯಾವ ರೀತಿ ಅಪಾಯಕಾರಿಯಪ್ಪ ಅಂದರೆ ಮನುಷ್ಯನನ್ನು ತಿನ್ನುವಂಥ ಮೀನು. ಅಂದರೆ ಮನುಷ್ಯನನ್ನು ತಿನ್ನುವಂಥ ಮೀನಿನ ಜಾತಿ ಯಾವುದಪ್ಪ ಅಂದರೆ ಫಿರಾನ್ ಎಂಬ ಮೀನು. ಈ ಮೀನು ಯಾವ ನದಿಯಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಅಮೆಝಾನ್ ನದಿಯಲ್ಲಿ ಕಂಡು ಬರ್ತೈತಿ. ಯಾವ ನದಿ? ಅಮೆಝಾನ್ ನದಿಯಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದ ಮೀನಾಗಿದೆ. ನೆಕ್ಸ್ಟ್, ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಹೆಸರುವಾಸಿಯಾಗಿರುವ ದೇಶ. ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲ್. ಬ್ರೆಜಿಲ್ ದೇಶವು ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಹೆಸರುವಾಸಿಯಾಗಿದೆ. ವಿಶ್ವದ ಕಾಫಿ ಬಂದರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಿಯೋ ಡಿ ಜನೈರೋ ಬಂದರು. ರಿಯೋ ಡಿ ಜನೈರೋ ಬಂದರು ವಿಶ್ವದ ಕಾಫಿಯ ಬಂದರಾಗಿದೆ.
ಇದು ಕಂಡುಬರುವುದು ಯಾವ ದೇಶದಲ್ಲಪ್ಪ ಅಂದರೆ ಬ್ರೆಜಿಲ್ ದೇಶದಲ್ಲಿ. ಯಾವ ದೇಶದಲ್ಲಿ? ಬ್ರೆಜಿಲ್ ದೇಶದಲ್ಲಿ ರಿಯೋ ಡಿ ಜನೈರೋ ಬಂದರು ಕಂಡುಬರುತ್ತೆ. ಕೋಲ್ಕತ್ತಾ ಬಂದರನ್ನು ಏನಂತ ಕರೀತಾರಪ್ಪ ಅಂದರೆ ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಯಾವುದನ್ನು? ಚಹಾದ ಬಂದರು. ಯಾವುದು? ಕೋಲ್ಕತ್ತಾ ಬಂದರು. ನೆಕ್ಸ್ಟ್, ಕಬ್ಬು ಉತ್ಪಾದನೆಯಲ್ಲಿ ಬ್ರೆಜಿಲ್ ಡ್ಯಾಶ್ ಸ್ಥಾನದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಸ್ಥಾನ. ನೋಡಿ ಫ್ರೆಂಡ್ಸ್, ಕಬ್ಬು ಉತ್ಪಾದನೆಯಲ್ಲಿ ಬ್ರೆಜಿಲ್ ದೇಶ ಎಷ್ಟನೇ ಸ್ಥಾನದಲ್ಲಿ ಐತಿ? 2ನೇ ಸ್ಥಾನದಲ್ಲಿ ಐತಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಬರೋದಾದರೆ ಕಬ್ಬು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಜಿಲ್ಲೆ ಯಾವುದು? ಬೆಳಗಾವಿ. ಬೆಳಗಾವಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ಜಿಲ್ಲೆಯಾಗಿದೆ. 2ನೇ ಸ್ಥಾನದಲ್ಲಿ ಯಾವುದೈತಪ್ಪ ಅಂದರೆ ಬಾಗಲಕೋಟೆ. ಯಾವುದೈತಿ? ಬಾಗಲಕೋಟೆ. ಇದು ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ 2ನೇ ಜಿಲ್ಲೆಯಾಗಿದೆ. ವಿಶ್ವದ ಸರಾಸರಿ ನಗರೀಕರಣ ಪ್ರಮಾಣ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 47%. 47% ವಿಶ್ವದ ಸರಾಸರಿ ನಗರೀಕರಣ. ಹೌದಾ? ದಕ್ಷಿಣ ಅಮೇರಿಕಾ ಖಂಡದ ನಗರೀಕರಣ ಏನೈತಪ್ಪ ಅಂದರೆ ವಿಶ್ವದ ಸರಾಸರಿ ನಗರೀಕರಣಕ್ಕಿಂತ ಹೆಚ್ಚೈತಿ. ಯಾವುದು? ದಕ್ಷಿಣ ಅಮೇರಿಕಾದ ನಗರೀಕರಣ ಪ್ರಮಾಣ. ನೆಕ್ಸ್ಟ್, ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರವರನ್ನು ಏನಂತ ಕರೀತಾರೆ ಅಂದರೆ ಭಾರತದ ಪುನರುಜ್ಜೀವನ ಪಿತಾಮಹತೆ ಕರೀತಾರೆ. ಹಿಂಗೆ ಭಾರತದ ಪುನರುಜ್ಜೀವನ ಪಿತಾಮಹತೆ ಕರೆದವ್ರು ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೀತಾರೆ. ಯಾರು ಕರೀತಾರೆ? ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರೆ? ಭಾರತದ ಪುನರುಜ್ಜೀವನ ಪಿತಾಮಹ ಅಂತೇಳಿ ರಾಜಾರಾಮ್ ಮೋಹನ್ ರಾಯರವರಿಗೆ ಕರೀತಾರೆ. ನೆಕ್ಸ್ಟ್, 1814ರಲ್ಲಿ ಆತ್ಮೀಯ ಸಭಾ ಸ್ಥಾಪಿಸಿದವರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರಪ್ಪ ಅಂದರೆ 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಈ ಆತ್ಮೀಯ ಸಭಾವು ಯಾವಾಗ ಸ್ಟಾಪ್ ಆತೈತಪ್ಪ ಅಂದ್ರೆ 1819ರಲ್ಲಿ ಇದೇನಾಗ್ತೈತಿ? ತನ್ನ ಕಾರ್ಯವನ್ನು ನಿಲ್ಲಿಸ್ತೈತಿ. ಅಂದರೆ ಇದು ಸಂಪೂರ್ಣವಾಗಿ ಬಂದ್ ಆಗ್ತೈತಿ. ಎಷ್ಟರಲ್ಲಿ? 1819ರಲ್ಲಿ. ರಾಜಾರಾಮ್ ಮೋಹನ್ ರಾಯ್ರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1828. ನೋಡಿ ಫ್ರೆಂಡ್ಸ್, 1814ರಲ್ಲಿ ಏನು ಮಾಡ್ತಾರೆ? ಆತ್ಮೀಯ ಸಭಾವನ್ನು ಸ್ಥಾಪಿಸ್ತಾರೆ. ಆತ್ಮೀಯ ಸಭಾವು 1819ರಲ್ಲಿ ಬಂದಾಗುತ್ತೆ. ನೆಕ್ಸ್ಟ್ 1828ರಲ್ಲಿ ಏನು ಮಾಡ್ತಾರೆ? ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಸಮಾಜ? ಬ್ರಹ್ಮ ಸಮಾಜ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆ. ಇದಕ್ಕೆ ಸರಿಯಾದ ಉತ್ತರ ಸಂವಾದ ಕೌಮುದಿ. ರಾಜಾರಾಮ್ ಮೋಹನ್ ರಾಯರು ಏನು ಮಾಡ್ತಾರಪ್ಪ ಅಂದರೆ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಆ ಪತ್ರಿಕೆಯ ಹೆಸರು ಸಂವಾದ ಕೌಮುದಿ. ನೆಕ್ಸ್ಟ್, ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು. ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯರು. ರಾಜಾರಾಮ್ ಮೋಹನ್ ರಾಯರು ಏನು ಮಾಡ್ತಾರಪ್ಪ ಅಂದರೆ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಬಂಕಿಮ್ ಚಂದ್ರ ಚಟರ್ಜಿ ಅವರ ಬಗ್ಗೆ ನೋಡ್ತಾ ಬರೋದಾದರೆ ಇವರು ಆನಂದ ಮಠ ಎಂಬ ಕೃತಿಯನ್ನು ಬರೀತಾರೆ. ಯಾವ ಮಠ? ಆನಂದ ಮಠ ಎಂಬ ಕೃತಿ. ಹೌದಾ? ಮತ್ತು ವಂದೇ ಮಾತರಂ ಎಂಬ ಗೀತೆಯನ್ನು ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ ಅವರು. ನೋಡಿ ಫ್ರೆಂಡ್ಸ್, ಇದೆಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲಾಸ್ಗಳನ್ನು ಮಾಡ್ತೀನಿ. ಅಂದರೆ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಪ್ರಶ್ನೆಗಳನ್ನು ನಾನು ಕ್ಲಾಸ್ಗಳನ್ನ ಮಾಡ್ತಾ ಬರ್ತಾ ಇರ್ತೀನಿ. ಕ್ಲಾಸ್ಗಳು ಡೈಲಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ಆಗಲಿಲ್ಲಪ್ಪ ಅಂದರೂ ಕೂಡ 2 ದಿವಸಕ್ಕೆ ಒಂದು ಕ್ಲಾಸ್ ಇರುತ್ತೆ. ಪ್ರತಿಯೊಬ್ಬರು ನೋಡಿ, ನಿಮಗೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಆಗಿರ್ಬೋದು, ಎಫ್ ಡಿ ಎ ಆಗಿರ್ಬೋದು, ಟಿ ಇ ಟಿ ಆಗಿರ್ಬೋದು, GPSTR ಆಗಿರ್ಬೋದು, ಇವೆಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಮಿನಿಮಮ್ PCPSIನಲ್ಲಿ 25ರಿಂದ 30 ಪ್ರಶ್ನೆಗಳು ಮಿನಿಮಮ್ ಬಂದೇ ಬರ್ತವೆ ಗೌರ್ಮೆಂಟ್ ಬುಕ್ಸ್ಲಿಂದ. ಎಸ್ ಡಿ ಆಗಿರಲಿ, ಎಫ್ ಡಿ ಆಗಿರಲಿ, ಸೇಮ್. ಅದೇ ರೀತಿಯಾಗಿ ಟಿ ಇ ಟಿನಲ್ಲಿ ನೋಡ್ತಾ ಬರೋದಾದರೆ ಟಿ ಇ ಟಿಯಲ್ಲಿ 60 ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಅದರಲ್ಲಿ 20 ಏನಿರ್ತಾವಪ್ಪ ಅಂದರೆ ಪೆಡಾಗೋಗಿ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪೆಡಾಗೋಗಿ ಇರುತ್ತೆ. ಅಂದರೆ ಉಳಿದಿದ್ದೆಷ್ಟು? 40 ಪ್ರಶ್ನೆಗಳು. 40 ಪ್ರಶ್ನೆಗಳಲ್ಲಿ ಮಿನಿಮಮ್ 35+ ಅಂದರೆ 35ಕ್ಕಿಂತ ಹೆಚ್ಚು ಪ್ರಶ್ನೆಗಳು ನಾನೇನು ಕ್ಲಾಸ್ ಮಾಡಿರ್ತೀನಲ್ಲ ಕ್ವಶನ್ಸು, ಆ ಕ್ಲಾಸ್ನಿಂದನೇ ಬಿದ್ದಿರ್ತಾವೆ.
ಅದಕ್ಕೆ ನೀವೇನು ಮಾಡಿರಿ, ಕಂಪಲ್ಸರಿ ನೀವೇನು ನೋಟ್ಸ್ ಮಾಡ್ಕೋತಿದ್ರೆ ನೋಟ್ಸ್ ಮಾಡ್ಕೊರಿ, ಇಲ್ಲಿಲ್ಲ ಅಂದರೆ ಡೈಲಿ ಕ್ಲಾಸಸ್ ನೋಡ್ತಿದ್ರೆ ನೋಡಿರಿ, ಮತ್ತು ಗೌರ್ಮೆಂಟ್ ಬುಕ್ಸ್ಗಳನ್ನ ಓದಿರಿ. ನೆಕ್ಸ್ಟ್ ನಾನೇನು ಮಾಡ್ತಾ ಇರ್ತೀನಿ, ಪ್ರತಿ ತಿಂಗಳು ನಿಮಗೆ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಮಾಡ್ತಾ ಇರ್ತೀನಿ, ಹೌದಾ? ಆ ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಕೊರಿ. ಇದೇ ರೀತಿಯಾಗಿ ಫ್ರೀ ಕೋಚಿಂಗ್ ಎಕ್ಸಾಮ್ ಬರ್ತಾಯಿದೆ, ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ, ಎಲ್ಲರೂ ನೋಡ್ಕೊರಿ, ಹೌದಾ? ಮತ್ತು KS ಕಾಲ್ಫಾರ್ಮ್ ಆಗ್ತಾಯಿದೆ. KS ಎಷ್ಟಪ್ಪ ಅಂದರೆ 500+ ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾಯಿದೆ, 500ಕ್ಕಿಂತ ಹೆಚ್ಚು ಪೋಸ್ಟ್ KS ಕಾಲ್ಫಾರ್ಮ್ ಆಗ್ತಾಯಿದೆ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾ ಇರೋದು, ಹೌದಾ? ನೀವು KS ಬಗ್ಗೆ ಸ್ಟಡಿ ಮಾಡಿರಿ. ಮತ್ತು ಏನಪ್ಪ ಅಂದರೆ ನೀವು ಏನು ಮಾಡಬೇಕು, ಬರೀ ಜಸ್ಟ್ ಸ್ಟಡಿ, ಯಾವುದ್ರ ಕಡೆಯೂ ಲಕ್ಷ್ಯ ಕೊಡಬೇಡಿ. ಯಾಕಂದರೆ ಪೋಸ್ಟ್ ಕಾಲ್ಫಾರ್ಮ್ ಆಗಿರುವ ಟೈಮ್ನಲ್ಲಿ ಸ್ಟಡಿ ಕಡೆ ಫೋಕಸ್ ಮಾಡಿ, ಹೌದಾ? ಇದೇ ರೀತಿಯಾಗಿ ಬೇರೆ ಕ್ಲಾಸ್ಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.